ಲಕ್ಕುಂಡಿಯಲ್ಲಿ ನಿರಂತರವಾಗಿ ನಡೀತಾ ಇದೆ ಉತ್ಖನನ. ವೀರಭದ್ರನ ದೇಗುಲದ ಬಳಿ ಪುರಾತತ್ವ ಇಲಾಖೆಗೆ ಸಿಕ್ಕಿದ್ದೇನು? ಆ ಸ್ಥಳದಲ್ಲಿ ದೇವರ ವಿಗ್ರಹಗಳೇ ಸಿಗುತ್ತಾ? ಇಂದ್ರನ ಅಮರಾವತಿಗಿಂತ ಹೆಚ್ಚು ಸಂಪತ್ತು ಲಕ್ಕುಂಡಿಯಲ್ಲಿ ಇದೆಯಾ? ಲಕ್ಕುಂಡಿಯ ಸಂಪತ್ತಿನ ಬಗ್ಗೆ ಶಾಸನದಲ್ಲೇ ದಾಖಲಾಗಿದೆಯಾ? ಉತ್ಖನನಕ್ಕೆ ವಿರೋಧ ಮಾಡ್ತಾ ಇರೋದ್ಯಾಕೆ ಗ್ರಾಮಸ್ಥರು? ಫುಡ್ ತೆಗೆದು ಇನ್ನೂ ಸಾಕಷ್ಟು ಹಲವಾರು ಪ್ರಾಚ್ಯ ಅವಶೇಷಗಳು ಸಿಗ್ತಾವೆ ಸರ್. ಈ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಪ್ರಾಚ್ಯ ಅವಶೇಷ ಕೂಡ ಈಗ ಪತ್ತೆ ಆಗಿರುವಂಥದ್ದು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇದು ಪ್ರಾಚೀನ ಕಾಲದ ಒಂದು ಅವಶೇಷ. ಮತ್ತು ಅದು ಆಗಲಿಲ್ಲ ಅಂದ್ರೆ ಮತ್ತೆ ಅಲ್ಲೋಟಿ ಗುಂಡಿ ತೆಗೆದೋದ್ರೆ ಮತ್ತೆ ತಿಪ್ಪಿ ಗುಂಡಿ ಆಗುತ್ತೆ ಲಕ್ಕುಂಡಿ. ಚಲೋ ಕೆಲಸ ಆಗಂಗಿಲ್ಲ. ಹಂಗಾದ್ರೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಭಾಳ ಚಲೋ ಕೆಲಸ. ಈಗಿನ ಕಾಲದ ಗುಂಡುಗಳಿಗೆ ಖಡ್ಗ, ಆ ನಂತರ ಅದರಲ್ಲಿ ಬಾಗಲ ಇಂಥವೆಲ್ಲ ಸಿಕ್ಕು ಅವನ್ನ ತೊಗೊಂಡು ಹೋಗಿ ಅಲ್ಲೇ ಮ್ಯೂಸಿಯಮ್ನಾಗ ಇಟ್ಟರು. ಅಲ್ಲಿ ಗದಗಿನ ಒಳಗಿಟ್ಟಾರ ಏನೋ ಇದು ಇಲ್ಲ. ಎಲ್ಲ ಹವಳ ಮುತ್ತು ಬಂಗಾರ ಹಿಂದಲಿದ್ದ ನೋಡ್ಕೊತ ಬಂದ್ವಿ. ಮಳೆ ಆದಾಗೆಲ್ಲ ಆಗಿನ ಕಾಲದಾಗ ನಮ್ಮ ಹಿರಿಯರು ಎಲ್ಲ ಜಗ್ ಆರ್ಸ್ಯಾರ ನೋಡ್ಯಾರ. ಈ ಒಂದು ಉತ್ಖನನ ಕಾರ್ಯಕ್ಕೆ ಕನಿಷ್ಠ ಒಂದು 3 ರಿಂದ 4 ತಿಂಗಳು ಹಿಡಿಬಹುದು. ಕೆಲವೊಂದು ಕಡೆ ಇಲ್ಲಿ ಎಲ್ಲಿ ಬಾಗದು ಗುಡಿ ಬಾಗದು ಅಲ್ಲೇ ಐತೆ. ಲಕ್ಕುಂಡಿಯಲ್ಲಿ ಮನೆ ಕಟ್ಟೋ ಕೆಲಸದ ವೇಳೆ ಚಿನ್ನ ಸಿಕ್ಕಿದ ನಂತರ ಆ ಊರಿನ ಬಗ್ಗೆ ನೂರಾರು ಸುದ್ದಿಗಳು ಹರಿದಾಡ್ತಾ ಇವೆ. ಲಕ್ಕುಂಡಿಯಲ್ಲಿ ಎಲ್ಲೆಂದರಲ್ಲಿ ನಿಧಿಗಳಿವೆ ಅಂತ ಊರಿನ ಜನರು ಹೇಳ್ತಾ ಇದ್ದಾರೆ. ಅದೇ ನಿಜ ಎನ್ನುವಂತೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಉತ್ಖನನಕ್ಕೆ ಇಳಿದಿದ್ದು 2 ದಿನಗಳಿಂದ ವೀರಭದ್ರ ದೇವಾಲಯದ ಬಳಿ ಹುಡುಕಾಟ ನಡೆಸ್ತಾ ಇದೆ. ಈ ವೇಳೆ ಒಂದಷ್ಟು ಪುರಾತನ ವಸ್ತುಗಳು ಸಿಕ್ಕಿವೆ. ದಿನಗಳಿಂದ ಉತ್ಖನನ ಶೋಧ. ದೇವಾಲಯದ ಬಳಿ ಸಿಕ್ಕಿದ್ದೆನು. ಲಕ್ಕುಂಡಿ ಲಕ್ಷ್ಮಿಯ ಊರಾಗಿತ್ತ ಇಂದ್ರಲೋಕಕ್ಕಿಂತ ಹೆಚ್ಚು ಸಂಪತ್ತು ಇದೆಯಾ? ದೇವಾಲಯದ ಆವರಣದಲ್ಲಿ ನಿಷೇಧ. ಉತ್ಖನನ ವಿರೋಧಿಸಿದ್ದೇಕೆ ಗ್ರಾಮಸ್ಥರು? ಆ ಊರಿಗೆ ಇರೋ ಇತಿಹಾಸ ಅಂತದ್ದು. ಆ ಊರಿನ ಯಾರೇ ನೋಡಿದ್ರು ಅಲ್ಲಿ ನಿಧಿ ಇದೆ, ಪುರಾತನ ಕಾಲದ ಸಂಪತ್ತಿದೆ ಅಂತ ಹೇಳ್ತಾರೆ. ಅದು ನಿಜ ಅನ್ನೋ ರೀತಿ ಲಕ್ಕುಂಡಿಯಲ್ಲಿ ಒಂದು ಮನೆಯ ಬಳಿ ಪುರಾತನ ಕಾಲದ ನಿಧಿ ಸಿಕ್ಕಿದ್ದು ಈಗ ಲಕ್ಕುಂಡಿಯಲ್ಲಿ ನಿಧಿ ಇರೋದು ಸತ್ಯ ಅಂತ ಎಲ್ಲರೂ ನಂಬುವಂತೆ ಆಗಿದೆ. ನಿಧಿಗಳ ಬಗ್ಗೆ, ಸಂಪತ್ತಿನ ಬಗ್ಗೆ ಗ್ರಾಮಸ್ಥರೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಕಥೆ ಹೇಳ್ತಾ ಇದ್ದು ಈಗ ಸರ್ಕಾರವೇ ಆ ಕಥೆಗಳನ್ನ ನಂಬುವಂತೆ ಆಗಿದೆ. ಹೊರ ಅಂತ ಇರ್ತಿದ್ರಿ, ತಾಯಿ ಏನೇನು ಸಿಕ್ತಿದ್ವು, ಇದು ಸಿಕ್ತು ನನಗೆ ಉಂಗು ಸಿಕ್ತು ಅಂತ ಹೇಳ್ತಿದ್ರು. ಮಳೆ ಬಂದಾಗ ಇಲ್ಲೇ ರಸ್ತೆಗೆ ಹುಡುಕ್ತಿದ್ವಿ. ಡಾಂಬರ್ ಪಂಬರ್ ಏನಿದ್ದಿಲ್ಲ. ಹಿಂದೆ ಹಿರಿಯರು ಟಂಕ್ ಸಾಲಿತ್ತು ಅಂತ ಒಬ್ಬರಂತ ಲೊಕ್ಕಿ ಗೊಂಡಿ ಅಂದ್ರೆ ಲಕ್ಕುಂಡಿ ಲೊಕ್ಕಿ ಗದ್ಯಾನ ಅಂತೇಳಿ ಒಂದು ನಾಣ್ಯವನ್ನ ಇಲ್ಲಿ ಅಚ್ಚ ಹಾಕಿಸ್ತಾ ಇದ್ರು. ಆಮೇಲೆ ಇಲ್ಲಿ ಅದು ಬಂಗಾರದ ನಾಣ್ಯ ಅದ. ಲಕ್ಕುಂಡಿಯಲ್ಲಿ ಮನೆ ಕಟ್ಟೋದಕ್ಕೆ ಅಂತ ಭೂಮಿ ಅಗೆಯುವಾಗ 8ನೇ ತರಗತಿ ವಿದ್ಯಾರ್ಥಿಗೆ ಒಂದು ಮಡಿಕೆಯಲ್ಲಿ ನಿಧಿ ಸಿಕ್ಕಿತ್ತು. ಅದು ಕ್ಷಣಾರ್ಧದಲ್ಲಿ ಊರಿನವರಿಗೆಲ್ಲ ಗೊತ್ತಾಗಿ ನಂತರ ಅದನ್ನ ಜಿಲ್ಲಾಡಳಿತಕ್ಕೆ ಒಪ್ಪಿಸಲಾಗಿತ್ತು. ತಮ್ಮದೇ ಜಾಗದಲ್ಲಿ ಸಿಕ್ಕಿದ ಚಿನ್ನವನ್ನ ಅವರು ವಾಪಸ್ ಕೊಟ್ಟಿದ್ದು ಎಲ್ಲರಿಗೂ ಆಶ್ಚರ್ಯ ತರಿಸಿತ್ತು. ಈ ಕಾಲದಲ್ಲಿ 1 ಗ್ರಾಂ ಚಿನ್ನ ಸಿಕ್ಕಿದ್ರೂ ಯಾರೂ ಬಿಡುತ್ತಿಲ್ಲ. ಚಿನ್ನದ ರೇಟ್ ಹೆಚ್ಚಾಗ್ತಾ ಇದ್ದಂತೆ ಚಿನ್ನವನ್ನ ಕಳ್ಳತನ ಮಾಡೋದಕ್ಕೂ ಜನ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಅಂತದ್ರಲ್ಲಿ ತಮ್ಮ ಜಾಗದಲ್ಲಿ ಸಿಕ್ಕಿರೋ 470 ಗ್ರಾಂನಷ್ಟು ಪುರಾತನ ಕಾಲದ ಚಿನ್ನವನ್ನ ಅವರು ವಾಪಸ್ ಕೊಟ್ಟಿದ್ರು. ಇದರ ನಂತರ ಆ ಊರಿನಲ್ಲಿ ಸಾಕಷ್ಟು ಜನರಿಗೆ ಚಿನ್ನ ಸಿಕ್ಕಿದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು. ಅಲ್ಲದೆ ಕೆಲವು ಇತಿಹಾಸ ತಜ್ಞರು ಸಹ ಲಕ್ಕುಂಡಿಯ ಕೆಲವು ಪ್ರದೇಶಗಳಲ್ಲಿ ರಾಜರ ಕಾಲದ ನಿಧಿಗಳು ಸಿಗಬಹುದು ಅಂತ ಹೇಳಿದ್ರು. ಅಂತ ಅನಿಸುತ್ತೆ. ಅಲ್ಲಿ ನನಗೆ ಒಂದು ಬುಕ್ ಸಿಕ್ಕಿತ್ತು. ಆ ಬುಕ್ನೊಳಗೆ ಲಕ್ಕುಂಡಿಯೊಳಗೆ ನಿಧಿ ಎಲ್ಲೇ ಐತಿ ಅನ್ನೋದು ಸಿಕ್ಕಿತ್ತು. ಅದ್ರಾಗ ಒಂದು 3-4 ಓದಿನಿ ನಾನು. ಹೆಚ್ಚಾಗ ಆ ಬುಕ್ ಕಳೆದೋತು. ನಾನು ಅದ್ರಾಗ ಓದಿದ್ದು 3-4 ಕೋಟಿ ಇರ್ಬೇಕು. ನಮ್ಮ ತೋಟ, ಆಮೇಲೆ ಬಜಾರ್ದಾಗ ಬಜಾರ್ದಾಗ ಬಸವಣ್ಣ ಗುಡಿ ಅದು ಸಣ್ಣದು, ಒಂದು 10 ಫೂಟ್ ಹಂಸವಕ ಐತಿ. ಅದು ಆಟ್ರಾಗ ಒಂದು ಮೊಣಕಾಲು
ಬಸವಣ್ಣ ಐತಿ, ಅದ್ರ ಬಳಿಕ ಹೇರಳ ಐತಿ. ಒಬ್ಬರಲ್ಲ ಇಬ್ಬರಲ್ಲ, ಊರಿನಲ್ಲೇ ಯಾರನ್ನೇ ಕೇಳಿದ್ರು ಈ ಊರಿನಲ್ಲಿ ಸಾಕಷ್ಟು ಜನರಿಗೆ ನಿಧಿ ಸಿಕ್ಕಿದೆ ಅಂತ ಹೇಳ್ತಾರೆ. ನಮ್ಮ ಅಪ್ಪನ ಕಾಲದಲ್ಲಿ, ತಾತನ ಕಾಲದಲ್ಲಿ ಮಳೆ ಬಂದಾಗೆಲ್ಲ ಚಿನ್ನ ಸಿಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಚಿನ್ನ ಸಿಕ್ಕಿದೆ, ಮತ್ತೊಂದು ಕಡೆ ನಿಧಿ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ ನಂತರವೂ ಸುಮ್ಮನೆ ಇದ್ರೆ ಆಗಲ್ಲ, ನಿಧಿ ಸಿಗುತ್ತೋ ಇಲ್ವೋ ಅಂತ ಶೋಧ ಮಾಡಿಯೇ ಬಿಡೋಣ ಅಂತ ಸರ್ಕಾರ ಮುಂದಾಗಿದ್ದು ಲಕ್ಕುಂಡಿಯ ಪ್ರಸಿದ್ಧ ವೀರಭದ್ರ ದೇವಾಲಯದ ಮುಂದೆ ಉತ್ಖನನ ಮಾಡೋದಕ್ಕೆ ಮುಂದಾಗಿದೆ. ಕಳೆದ 2 ದಿನಗಳಿಂದ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಪುರಾತನ ಕಾಲದ ವಸ್ತುಗಳು ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು. ಆ ನಂಬಿಕೆಯಲ್ಲೇ ಈಗ ಪುರಾತತ್ವ ಇಲಾಖೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಉತ್ಖನನ ಮಾಡ್ತಾ ಇದೆ. ಮೊದಲ ದಿನ ಸುಮಾರು 10 ಮೀಟರ್ ಉದ್ದ, 10 ಮೀಟರ್ ಅಗಲದ ಜಾಗದಲ್ಲಿ ಉತ್ಖನನ ಕಾರ್ಯವನ್ನ ಆರಂಭಿಸಲಾಗಿತ್ತು. ಐತಿಹಾಸಿಕ ಸ್ಥಳಗಳನ್ನು ಉತ್ಖನನ ಮಾಡುವಾಗ ತುಂಬಾ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗಿದ್ದು, ಅದರಂತೆ ಮೊದಲ ದಿನ 20 ಕಾರ್ಮಿಕರನ್ನ ಬಳಸಿಕೊಂಡು ನಿಧಾನಗತಿಯಲ್ಲಿ ಕೆಲಸ ಮಾಡಲಾಗಿತ್ತು. ದಿನಪೂರ್ತಿ ಕೇವಲ 1 ಅಡಿ ಮಾತ್ರ ಮಣ್ಣು ತೆಗೆದ ಕಾರ್ಮಿಕರು ನಂತರ ಅದನ್ನ ಸ್ವಚ್ಛಗೊಳಿಸಿದ್ರು. ಮೊದಲ ದಿನದ ಉತ್ಖನನದಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. ಆದರೆ ಅಲ್ಲಿ ಏನಾದರೂ ಸಿಗುತ್ತೆ ಅನ್ನೋ ನಂಬಿಕೆ ಮಾತ್ರ ಎಲ್ಲರಿಗೂ ಇತ್ತು. ಯಾಕಂದ್ರೆ ಈಗ ಉತ್ಖನನ ಮಾಡ್ತಾ ಇರೋ ಜಾಗದಲ್ಲೇ ರಾಜರ ಕಾಲದ ಟಂಕಸಾಲೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಟಂಕಸಾಲೆ ಅಂದ್ರೆ ಚಿನ್ನದ ನಾಣ್ಯಗಳನ್ನು ತಯಾರಿಸುವಂತಹ ಸ್ಥಳ. ಅಲ್ಲಿ ನಾಣ್ಯ ತಯಾರಿಸೋದಕ್ಕೆ ಇಟ್ಟಿರೋ ಚಿನ್ನವಾದರೂ ಸಿಗಬಹುದು ಅಥವಾ ಚಿನ್ನದ ನಾಣ್ಯಗಳಾದರೂ ಸಿಗಬಹುದು ಅನ್ನೋದು ಗ್ರಾಮಸ್ಥರ ನಂಬಿಕೆ. ಆದರೆ ಅಧಿಕಾರಿಗಳು ಮಾತ್ರ ಅಲ್ಲಿ ಪುರಾತನ ಕಾಲದ ವಸ್ತುಗಳು ಸಿಗುವ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಪ್ರಾಚ್ಯಾವಶೇಷಗಳು ಸಿಗ್ಬೋದು ಅಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಆಮೇಲೆ ನಮ್ಮ ಇದು ಎಕ್ಸ್ಕವೇಷನ್ ನಿರ್ದೇಶಕದ ಟಿ.ಎಂ. ಕೇಶವ್ ಅವ್ರ ನೇತೃತ್ವದಲ್ಲಿ ನಾವು ಎಕ್ಸ್ಕವೇಷನ್ ಕೈಗೊಂಡಿದ್ದೀವಿ ಸರ್. ಯಾರ ಕಾಲದ್ದು ಸಿಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಪ್ರಾಚ್ಯಾವಶೇಷಗಳಂತೂ ನಮಗೆ ಕಂಡು ಬರುತ್ತವೆ. ಬಂದ ಪ್ರಾಚ್ಯಾವಶೇಷ ಸಿಕ್ಕಾಧಾರದ ಮೇಲೆ ಯಾವ ಪೀರಿಯಡ್ ಅಂತ ನಾವು ಹೇಳ್ಬೋದು ಸರ್. ಮೊದಲ ದಿನ ಕೇವಲ 1 ಅಡಿ ಮಾತ್ರ ಮಣ್ಣು ತೆಗೆಯಲಾಗಿತ್ತು. ಹಾಗಾಗಿ ಅಲ್ಲಿ ಏನೂ ಸಿಕ್ಕಿರಲಿಲ್ಲ. ಆದರೆ 2ನೇ ದಿನ ಅಲ್ಲಿ ಉತ್ಖನನ ಶುರು ಮಾಡ್ತಾ ಇದ್ದಂತೆ ಕೆಲವೊಂದು ವಸ್ತುಗಳು ಸಿಕ್ಕಿವೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಸೂಕ್ಷ್ಮ ಆಯುಧಗಳಿಂದ ಉತ್ಖನನ ನಡೆಸುವಾಗ ಒಂದು ಲಿಂಗದ ರೀತಿಯ ವಸ್ತು ಪತ್ತೆಯಾಗಿದೆ. ಅದು ಲಿಂಗದ ತಳಭಾಗದ ವಸ್ತು ಇರಬಹುದು ಅಂತ ಅಂದಾಜಿಸಲಾಗಿದೆ. ದೇವಸ್ಥಾನದ ಆವರಣವಾಗಿರೋದ್ರಿಂದ ಅದು ಲಿಂಗವೇ ಇರಬಹುದು ಅನ್ನೋ ಅಂದಾಜಿಗೆ ಬರಲಾಗಿದೆ. 2 ಅಡಿಗಳಷ್ಟು ಮಣ್ಣು ತೆಗೆಯುವಾಗಲೇ ಪುರಾತನ ವಸ್ತುಗಳು ಪತ್ತೆಯಾಗಿದ್ದು, ಇನ್ನು ಆಳಕ್ಕೆ ಹೋದಂತೆಲ್ಲ ಹೆಚ್ಚಿನ ವಸ್ತುಗಳು ಸಿಗಬಹುದು ಅನ್ನೋ ನಂಬಿಕೆ ಇದೆ. ಐತಿಹಾಸಿಕ ಲಕ್ಕುಂಡೆ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಕೂಡ ಬರದಿಂದ ಸಾಗಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ದೃಶ್ಯದಲ್ಲೂ ನೋಡ್ತಾ ಇರ್ಬೋದು. ಈಗಾಗಲೇ ಏನು ಸುಮಾರು 30 ಕಾರ್ಮಿಕರು ಇವತ್ತು ಉತ್ಖನನ ಕಾರ್ಯವನ್ನು ಕೂಡ ಕೈಗೊಂಡಿದ್ದಾರೆ. ಈ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಪ್ರಾಚ್ಯಾವಶೇಷ ಕೂಡ ಈಗ ಪತ್ತೆಯಾಗಿರುವಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಇದು ಪ್ರಾಚೀನ ಕಾಲದ ಒಂದು ಅವಶೇಷ. ಈ ಅವಶೇಷ ಈಗಾಗಲೇ ಸಿಕ್ಕಿರೋದ್ರಿಂದ ಸಾಕಷ್ಟು ಕುತೂಹಲ ಕೂಡ ಈಗ ಮೂಡಿರುವಂಥದ್ದು. ಯಾಕಂದರೆ ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆಗಿರ್ಬೋದು ಮತ್ತು ಇಲ್ಲಿ ಸಿದ್ದರ ಬಾವಿಯ 2 ಮಧ್ಯೆ ಇರತಕ್ಕಂಥ ಒಂದು ಸ್ಥಳದಲ್ಲಿ ಈಗಾಗಲೇ ಸಿಕ್ಕಿರುವಂಥ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಈ ರೀತಿಯಾದಂಥ ಒಂದು ಈಗಾಗಲೇ ಕುರುಹು ಕೂಡ ಪತ್ತೆಯಾಗಿದೆ. ಈಗ ಇನ್ನು ಆಳ ಕೂಡ ಬಹಳ ತೆಗೆದಿಲ್ಲ. ಈಗಾಗಲೇ ನೋಡ್ತಾ ಇರ್ಬೋದು 1 ರಿಂದ 2 ಅಡಿ ಆಳ ತೆಗೆದಿದ್ದಾರೆ. ಈಗಾಗಲೇ ಒಂದು ಏನು ಪ್ರಾಚ್ಯಾವಶೇಷ ಕೂಡ ಪತ್ತೆಯಾಗಿದೆ. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರ ಬಾವಿಗೆ ಉತ್ಖನನ ಏನು ನಮ್ಮ ರಾಜ್ಯ ಪುರಾತತ್ವ ಇಲಾಖೆ ಸ್ಟಾರ್ಟ್ ಮಾಡಿದೆ. ಇವತ್ತು ಒಂದು ಪ್ರಾಚ್ಯಾವಶೇಷ ತಾವು ನೋಡ್ಬೋದು, ಪ್ರಾಚ್ಯಾವಶೇಷ ಸಿಕ್ಕಿದೆ. ಇನ್ನೂ ಹಲವಾರು 6 ಫೂಟ್ ತೆಗೆದು ಇನ್ನೂ ಸಾಕಷ್ಟು ಹಲವಾರು ಪ್ರಾಚ್ಯ ಅವಶೇಷಗಳು ಸಿಗ್ತಾವೆ ಸರ್. ನಮಗೆ ಅದು ನಿಜವಾಗಿ ಮೆಟಲ್ಗಳು ಮತ್ತು ದೇವಸ್ಥಾನಕ್ಕೆ ಕನೆಕ್ಟ್ ಇರೋದು ಇನ್ನೂ 6 ರಿಂದ 7 ಫೂಟ್ ಹೋಗಿಂದ ಅದು ಸಿಗುತ್ತೆ ಸರ್. ಇಲ್ಲಿ ಇತಿಹಾಸ ತಜ್ಞರು ಹಾಗೂ ನಮ್ಮ ಊರಿನೆಲ್ಲ ಗುರು ಹಿರಿಯರು ಹೇಳಿದ ಪ್ರಕಾರನ ಈ ಪಾಯಿಂಟ್ ಮಾಡಿದ್ದೀವಿ ಸರ್. ಏನೇನು ಸಿಗ್ಬೋದು ನಿರೀಕ್ಷೆ ಇದೆ ಸರ್ ಅಂತಿಲ್ಲ? ಏನಿಲ್ಲ, ಅದು ದೇವಸ್ಥಾನದಿಂದ ಬಾವಿಗೆ ಮೆಟಲ್ಗಳು ಒಂದು ಸಂಕೀರ್ಣ ಸಿಗ್ತದೆ ಸರ್. ಇನ್ನೂ ಭೂಮಿ ಒಳಗೈತಿ, ಇನ್ನೂ ಆಶ್ಚರ್ಯಕರವಾದ ಇನ್ನೂ ಸಿಗ್ಬೋದು ಅನ್ನೋ ನಮ್ಮ ಎಲ್ಲರದ ಒಂದು ಅಭಿಪ್ರಾಯ ಇದೆ ಸರ್. ಈಗ ಉತ್ಖನನ ಮಾಡ್ತಾ ಇರೋ ಜಾಗದಲ್ಲಿ ಸಿದ್ದರ ಬಾವಿ ಅಂತ ಇದ್ದು ಅದು ದೂರದಲ್ಲಿರೋ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುತ್ತಂತೆ. ಅದೇ ಮಾರ್ಗದಲ್ಲಿ ಚಿನ್ನ ಅಥವಾ ಇನ್ನೂ ಬೆಲೆ ಬಾಳುವ ನಿಧಿ ಸಿಗಬಹುದು ಅಂತ ಲಕ್ಕುಂಡಿ ಪ್ರಾಧಿಕಾರ ಅಭಿಪ್ರಾಯಪಟ್ಟಿದೆ. ಹಿಂದಿನ ಕಾಲದಲ್ಲಿ ಪ್ರತಿ ದೇವಾಲಯಗಳಿಗೆ ಒಂದು ಬಾವಿ ಅಂತ ಇರ್ತಾ ಇತ್ತು. ದೇವಾಲಯಕ್ಕೂ ಆ ಬಾವಿಗೂ ಕನೆಕ್ಷನ್ ಇರ್ತಾ ಇತ್ತು. ಆ ರಹಸ್ಯವನ್ನ ಪತ್ತೆ ಹಚ್ಚಬೇಕು ಅಂತಲೇ ಈಗ ಲಕ್ಕುಂಡಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ನಿಧಿ ಇರೋದಕ್ಕೆ ಉತ್ಖನನ ಮಾಡ್ತಾ ಇದೆಯಾ ಸರ್ಕಾರ?
ಲಕ್ಕುಂಡಿಯಲ್ಲಿ ಲೆಕ್ಕವಿಲ್ಲದಷ್ಟು ನಿಧಿಗಳು, ಸಂಪತ್ತು ಇದೆಯಾ? ಲಕ್ಕುಂಡಿ ಇದು ಸಾಮಾನ್ಯ ಊರಲ್ಲ, ಸಾಕಷ್ಟು ಇತಿಹಾಸ ಇರೋ ಊರು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಪ್ರಾಚೀನ ಕೋಟೆಗಳು, ಕಟ್ಟಡಗಳು, ದೇವಾಲಯಗಳು, ಮಸೀದಿಗಳು, ಇಗರ್ಜಿಗಳು, ಕೆರೆಗಳು, ಶಾಸನಗಳು, ವೀರಗಲ್ಲು ಮುಂತಾದ ಸ್ಮಾರಕ ಶಿಲೆಗಳು, ತಾಮ್ರಪಟಗಳು, ತಾಳೆಗರಿಯ ಹೊತ್ತಿಗೆಗಳು, ಆಯುಧಗಳು, ಅಲ್ಲಿ ಏನಿಲ್ಲ ಎಲ್ಲವೂ ಇದೆ. ಅಲ್ಲಿ ಚಾಲುಕ್ಯರು, ಹೊಯ್ಸಳರ ಕಾಲದ ದೇವಾಲಯಗಳು ಇವೆ. ಲಕ್ಕುಂಡಿ ಗ್ರಾಮವನ್ನ 3 ಅರಸರು ಆಳಿದ್ದು. ಇದರಲ್ಲಿ ಲಕ್ಕುಂಡಿಯನ್ನ ಹೊಯ್ಸಳ ಅರಸರು ಉಪರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರಂತೆ. ಇಲ್ಲಿ ನಾಣ್ಯವನ್ನ ಪ್ರಕಟಿಸುವ ಟಂಕಶಾಲೆಯೂ ಇತ್ತು. 22 ಮಠಗಳು, ಶಾಸನಗಳು ಇವೆ. ಇಲ್ಲಿನ ಕರಿಕಲ್ಲಿನ ಮೇಲೆ ಇಲ್ಲಿ ಒಂದು ಮಸೂತಿ ಸಹ ಇದೆ. ಇಂಥ ಜಾಗದಲ್ಲಿ ನಿಧಿಗಳು, ಚಿನ್ನಗಳು ಸಿಗೋದ್ರಲ್ಲಿ ವಿಶೇಷ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಅರಸರು ಕಟ್ಟಿಸಿರೋ ಸಾಕಷ್ಟು ದೇವಾಲಯಗಳು ಇಲ್ಲಿವೆ. ಇಲ್ಲಿರುವ ಕೆಲವು ಸ್ಮಾರಕಗಳು ರಾಜ್ಯ ಸರ್ಕಾರ ಮತ್ತು ಇನ್ನು ಕೆಲವು ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿವೆ. ಇಲ್ಲಿಯ ಐತಿಹ್ಯಗಳು ಮತ್ತು ಪುರಾತನ ವಸ್ತುಗಳನ್ನು ಹೊರತೆಗೆಯಲು 1953ರಲ್ಲಿ ಉತ್ಖನನ ಮಾಡಲಾಗಿತ್ತಂತೆ. ಆಗಲೂ ಒಂದಷ್ಟು ವಸ್ತುಗಳು ಸಿಕ್ಕಿದ್ವು. ನಂತರ 2003ರಿಂದ 2007ರವರೆಗೂ ಇಲ್ಲಿ ಉತ್ಖನನ ನಡೆದಿತ್ತು. ಆಗ ಅದರಲ್ಲಿ ದೇವಸ್ಥಾನದ ತಳಪಾಯದಲ್ಲಿ ಒಂದಷ್ಟು ಹಳೆಯ ವಸ್ತುಗಳು ಸಿಕ್ಕಿದ್ವು. ಅದರ ನಂತರ ಸರ್ಕಾರದ ಅನುದಾನ ಕೊರತೆಯಿಂದ ಈ ಕಾರ್ಯ ತಟಸ್ಥವಾಗಿದೆ. ಆದರೆ ಈಗ ಊರಿನಲ್ಲಿ ಹಳೆಯ ಕಾಲದ ಚಿನ್ನ ಸಿಕ್ಕಿರೋದ್ರಿಂದ ಈಗ ಮತ್ತೆ ಸರ್ಕಾರ ಉತ್ಖನನಕ್ಕೆ ಮುಂದಾಗಿದೆ. ಲಕ್ಕುಂಡಿ ಗ್ರಾಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇಲ್ಲಿ ರಾಜರು ಆಳ್ವಿಕೆ ಮಾಡ್ತಾ ಇದ್ರು, ಅದೆಲ್ಲ ಓಕೆ. ಆದರೆ ಇಲ್ಲಿ ಒಂದು ಕಾಲದಲ್ಲಿ ಎಲ್ಲೆಂದರಲ್ಲಿ ಚಿನ್ನ ಸಿಗ್ತಾ ಇತ್ತಂತೆ. ಈ ಊರಿನಲ್ಲಿ 101 ಬಾವಿ ಮತ್ತು 101 ದೇವಸ್ಥಾನ ಇವೆ. ಅಲ್ಲೆಲ್ಲ ಚಿನ್ನ ಇರಬಹುದು ಅಂತ ಜನ ಮಾತಾಡಿಕೊಳ್ತಾರೆ. ಈ ಹಿಂದೆಯೂ ಈ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಸಿಕ್ಕಿದೆಯಂತೆ. ಆದರೆ ಚಿನ್ನ ಸಿಕ್ಕವರು ಆ ವಿಚಾರವನ್ನ ಬಹಿರಂಗ ಮಾಡಿಲ್ಲ. ಇವಾಗ ಸಿಕ್ಕಿದ್ದು ದೇವಸ್ಥಾನ ಬಳಿ, ಹೀಗಾಗಿ ಇದು ಬಹಿರಂಗವಾಗಿದೆ. ಇನ್ನು ಹಿಂದಿನ ದಿನಗಳಲ್ಲಿ ಮಳೆ ಬಂದರೆ ಸಾಕು ಗ್ರಾಮದಲ್ಲಿ ಚಿನ್ನವನ್ನ ಹುಡುಕಾಟ ನಡೆಸ್ತಾ ಇದ್ರು. ಆಗ ಮಳೆ ಬಂದಾಗೆಲ್ಲ ಜನರಿಗೆ ಚಿನ್ನ ಸಿಗ್ತಾ ಇತ್ತಂತೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕಿದ್ದೆ ತಡ, ಹೀಗಾಗಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಮನೆಯ ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಕೂಡ ಚಿನ್ನ ಸಿಕ್ಕಿರೋದ್ರಿಂದ ಈಗಾಗಲೇ ಸರ್ಕಾರಕ್ಕೆ ಹಸ್ತಾಂತರ ಕೂಡ ಆಗಿದೆ. ಹಿಂದಿನ ಹಿರಿಯರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಲಕ್ಕುಂಡಿ ಗ್ರಾಮದಲ್ಲಿ ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಚಿನ್ನ ಸಿಕ್ತಿತ್ತಂತೆ, ಏನೋ ಹೇಳ್ತಿದ್ರು, ಅದು ಏನು ಸರ್, ಏನು ವಿಷಯ ಅಂತ? ಅದು ಇಕ್ಕೇರಿ ಹೊರ ಅಂತ ಇರ್ತಿದ್ರಿ, ತಾಯಿ ಏನೇನು ಸಿಗ್ತಿದ್ವು. ಅವು ನಾವು ಅಷ್ಟೇ ತಿಳುವಳಿಕಿದ್ದಿಲ್ಲ. ಇದು ಸಿಕ್ತು, ನನಗೆ ಉಂಗ್ರು ಸಿಕ್ತು ನೋಡು ಅಂತ ಹೇಳ್ತಿದ್ರು. ಮಳೆ ಬಂದಾಗ ಅಷ್ಟೇ ಹುಡುಕ್ತಿದ್ರು ಅವು. ಮಳೆ ಬಂದಾಗ ನಮಗೂ ಅದು ಹೋಗಿ ಕೆಂಪು ಇರ್ತಿತ್ತು, ಸಿಕ್ತಿದ್ವು. ಮಳೆ ಬಂದಾಗ ಇಲ್ಲೇ ರಸ್ತೆಯಾಗ ಹುಡುಕ್ತಿದ್ವಿ. ಡಂಬರ್ ಪಂಬರ್ ಏನಿದ್ದಿಲ್ಲ. ಎಲ್ಲೆಲ್ಲಿ ಇದು ಊರಾಗ ಮಳೆಯಾಗ ಎಲ್ಲೆಲ್ಲಿ ಹುಡುಕ್ತಿದ್ವಿ. ಇಂದ್ರನ ಅಮರಾವತಿಗಿಂತ ಜಾಸ್ತಿ ಸಂಪತ್ತು ಲಕ್ಕುಂಡಿಯಲ್ಲಿದೆಯಾ? ಲಕ್ಕುಂಡಿಯಲ್ಲಿ ರಾಜರಿದ್ರು, ಲಕ್ಕುಂಡಿಯಲ್ಲಿ ಪುರಾತನ ದೇವಾಲಯಗಳು ಇದ್ವು, ಅದೆಲ್ಲ ಓಕೆ. ಆದರೆ ಅದಕ್ಕೂ ಹಿಂದೆಯೂ ಲಕ್ಕುಂಡಿಗೆ ಇತಿಹಾಸ ಇದೆ. ಇಲ್ಲಿ ದೇವತೆಗಳು ನೆಲೆಸಿದ್ರು ಅನ್ನೋ ಮಾತಿದೆ. ಲಕ್ಕುಂಡಿಯಲ್ಲಿ ಲಕ್ಷ್ಮಿಯ ಊರು ಅಂತಲೇ ಕೆಲವು ಇತಿಹಾಸ ತಜ್ಞರು ಬಣ್ಣಿಸ್ತಾರೆ. ಲಕ್ಕುಂಡಿ ಲಕ್ಷ್ಮಿಯ ಊರು. ಇಲ್ಲಿ ಸಾಕಷ್ಟು ಸಂಪತ್ತಿದೆ. ಎಷ್ಟು ಸಂಪತ್ತು ಅಂದ್ರೆ ಇಂದ್ರ ದೇವನ ಅಮರಾವತಿಗಿಂತ ಜಾಸ್ತಿ ಸಂಪತ್ತು ಲಕ್ಕುಂಡಿಯಲ್ಲಿದೆಯಂತೆ. ಈ ಮಾತುಗಳನ್ನ ಯಾರೋ ಜನರು ಹೇಳ್ತಾ ಇರೋದಲ್ಲ, ಇದೆಲ್ಲವೂ ಶಾಸನದಲ್ಲೇ ಉಲ್ಲೇಖ ಆಗಿದೆ ಅಂತ ಇತಿಹಾಸ ತಜ್ಞರೊಬ್ಬರು ಹೇಳಿದ್ದಾರೆ. ಲಕ್ಕುಂಡಿ ಇತಿಹಾಸ ಅಂದರೆ ಲಕ್ಷ್ಮಿಯ ಊರು, ಲೊಕ್ಕಿ ಗುಂಡಿ, ಲೊಕ್ಕಿ ಗುಂಡಿ. ಈಗ ಸದ್ಯ ಲಕ್ಕುಂಡಿ, ಲೊಕ್ಕಿ ಅನ್ನುವಂಥ ಶಬ್ದ ಕನ್ನಡದೊಳಗೆ ಲೊಕ್ಕಿ ಅಂದರೆ ಲೊಕ್ಕಿ, ಲಕುಮಿ, ಲಕುಮಿಕರ, ಲಕ್ಷ್ಮೀಕರ ಅಂತೇಳಿ. ಸಂಸ್ಕೃತದೊಳಗೆ ಲಕ್ಷ್ಮಿ ಅಂತ ಕರೀತಾರೆ. ಅದೇ ರೀತಿ ಬಂಗಾಲಿ ಭಾಷೆಗಳು ಸುಧಾ ಲೊಕ್ಕಿ ಅಂದರೆ ಸಂಸ್ಕೃತದೊಳಗೆ ಲಕ್ಷ್ಮಿ. ಇಂಥ ಬಂಗಾಲಿ ಭಾಷೆ ಮತ್ತು ಕನ್ನಡಕ್ಕೆ ಸಾಮ್ಯತೆ ಇರುವಂಥ ಈ ಗದಗ ಲಕ್ಕುಂಡಿ ಏನದ, ಲೊಕ್ಕಿ ಗುಣಡಿ ಅನ್ನುವಂಥ ಊರು ಲಕ್ಷ್ಮಿಯ ಊರು. ಅಂದರೆ ಇಲ್ಲಿ ಸಾಕಷ್ಟು ಸಂಪತ್ತದ. ಯಾವ ರೀತಿ ಸಂಪತ್ತದ ಅಂದ್ರೆ ಇಂದ್ರನ ಅಮರಾವತಿಗಿಂತಲೂ ಸಾಕಷ್ಟು ದುಡ್ಡು ಇಲ್ಲಿ ಐತಿ ಅಂತ ಶಾಸನದೊಳಗೆ ಹೇಳ್ತಾನೆ. ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇದೆಯಂತೆ. ಸಂಪತ್ತು ಇರೋ ಬಗ್ಗೆ ಅಲ್ಲಿನ ಕಲ್ಲಿನ ಶಾಸನಗಳಲ್ಲಿ ದಾಖಲಾಗಿದೆಯಂತೆ. ಲಕ್ಕುಂಡಿಯಲ್ಲಿ 101 ಗುಡಿ, 101 ಬಾವಿಗಳಿವೆ, 101 ಈಶ್ವರ ಲಿಂಗಗಳಿವೆ. ರಾಜ ಮಹಾರಾಜ ಕಾಲದಲ್ಲಿ ಅವನ್ನೆಲ್ಲ ಕಟ್ಟಿಸಿದ್ದಾರೆ. ಆದರೆ ಇವಾಗ 101 ಗುಡಿಗಳು ಇಲ್ಲ. 1893ರಲ್ಲಿ 50 ದೇವಸ್ಥಾನಗಳಿವೆ ಅಂತ ಹೇಳಲಾಗಿತ್ತು. ಅವಾಗ ಇದ್ದ 50 ಗುಡಿ ರಕ್ಷಣೆ ಮಾಡಿಲ್ಲ. ಆದರೆ ಇವಾಗ ಕರ್ನಾಟಕ ಸರ್ಕಾರದ 13 ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿದ್ದಾರೆ.
1953ರಲ್ಲೇ ಒಮ್ಮೆ ಉತ್ಖನನ ಮಾಡಿದ್ದ ಸರ್ಕಾರ ಒಂದಷ್ಟು ಪುರಾತನ ವಸ್ತುಗಳನ್ನು ಕಂಡುಕೊಂಡಿತ್ತು. ಮತ್ತೆ 2003ರಲ್ಲಿ ಸಚಿವ HK ಪಾಟೀಲ್ ಸಹ ಉತ್ಖನನ ಮಾಡಿಸಿದರಂತೆ. ಆಗ ರಾಷ್ಟ್ರಕೂಟರ ಕಾಲದ ಕೋಟೆ ಗೋಡೆ ಸಿಕ್ಕಿತ್ತಂತೆ. ಅವಷ್ಟೇ ಅಲ್ಲದೆ ಸ್ಮಾರಕಗಳ ಅವಶೇಷಗಳು, ಶಿವಲಿಂಗಗಳು ಸಹ ಸಿಕ್ಕಿವೆ. ಈ ಲಕ್ಕುಂಡಿಯ ಸಂಪತ್ತಿನ ಬಗ್ಗೆ ಆ ಶಾಸನ ಹೇಳ್ಕೊಡುತ್ತೆ, ಯಾವುದೇ ವ್ಯಕ್ತಿ ಹೇಳೋದು ಬೇಡ. ಒಟ್ಟಾರೆ ಈ ಲಕ್ಕುಂಡಿಗಳು ಸಾಕಷ್ಟು ಸಂಪತ್ತೈತೆ ಅನ್ನೋದು ಕಲ್ಲಿನ ಶಾಸನಗಳ ಮೇಲೆ ಬರೆಯೋದ್ರ ಜೊತೆಗೆ ಲಕ್ಕುಂಡಿಯೊಳಗೆ 101 ಗುಡಿ, 101 ಬಾವಿ, 101 ಈಶ್ವರಲಿಂಗೂ ಇರ್ಲಿಕ್ಕೆ ಕಾರಣ ಇಲ್ಲಿ ಅನೇಕ ಶ್ರೀಮಂತರು, ಅರಸರು, ಅನೇಕ ವರ್ತಕರು, ಅನೇಕ ದಾಸಿಯರು, ಆಮ್ಯಾಗಿಂದ ನರ್ತಕಿಯರು ಇಲ್ಲೇ ಗುಡಿಗಳನ್ನು ಕಟ್ಟಿಸಿದ್ರು, ಶಿಲ್ಪಗಳನ್ನು ಮಾಡಿಸಿಕೊಟ್ರು. ಲಕ್ಕುಂಡಿಯ ಅಚ್ಚಪ್ಪನ ಬಯಲಲ್ಲಿ 3 ತೆರನಾದ ನಾಣ್ಯಗಳನ್ನು ಮುದ್ರಣ ಮಾಡುತ್ತಿದ್ರಂತೆ. ಅಲ್ಲಿದ್ದ ಟಂಕಸಾಲೆಯಲ್ಲಿ ಬಂಗಾರ, ಬೆಳ್ಳಿ, ತಾಮ್ರದ ನಾಣ್ಯಗಳು ಮುದ್ರ ಆಗ್ತಿದ್ವಂತೆ. ಅದ್ರ ಬಗ್ಗೆ ಏನಾದರೂ ಸುಳಿವು ಸಿಗಬಹುದು ಅಂತ ಈಗ ಉತ್ಖನನ ಮಾಡಲಾಗ್ತಾ ಇದೆ. ಇನ್ನು ಉತ್ಖನನದ ಆರಂಭದಲ್ಲೇ ಒಂದಷ್ಟು ವಸ್ತುಗಳು ಸಿಕ್ಕಿರೋದ್ರಿಂದ ಇಲ್ಲಿ ದೊಡ್ಡ ಪ್ರಮಾಣದಲ್ಲೇ ಇತಿಹಾಸಕ್ಕೆ ಸಂಬಂಧಿಸಿದ ಕುರುಹುಗಳು ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದರೆ ಇತಿಹಾಸವನ್ನ ಕೆದಕುವ ಸಮಯದಲ್ಲೇ ಕೆಲವರು ಸ್ಥಳೀಯರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಗೌಪ್ಯವಾಗಿ ಶೋಧ ಮಾಡಲು ನಿರ್ಧರಿಸಿದ ಪ್ರಾಧಿಕಾರ ಉತ್ಖನನ ಸ್ಥಳವನ್ನ ನಿಷೇಧಿತ ಸ್ಥಳವೆಂದು ಘೋಷಣೆ. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಪತ್ತೆಯಾದ ಬೆನ್ನಲ್ಲೇ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಉತ್ಖನನಕ್ಕೆ ಮುಂದಾಗಿದೆ. ಆರಂಭದಲ್ಲೇ ಗ್ರಾಮಸ್ಥರ ಜೊತೆ ಮಾತುಕತೆ ಮಾಡಿಯೇ ಉತ್ಖನನ ಶುರು ಮಾಡಿದ ಪ್ರಾಧಿಕಾರ ಈಗ ನಿಧಿ ಸಿಗಬಹುದು ಅನ್ನೋ ನಂಬಿಕೆ ಬಲವಾಗ್ತಾ ಇದ್ದಂತೆ ಉತ್ಖನನ ಮಾಡೋ ಪ್ರದೇಶವನ್ನ ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಿದೆ. ಶುಕ್ರವಾರ ಉತ್ಖನನಕ್ಕೆ ಚಾಲನೆ ನೀಡಿದ್ದ ಗದಗ ಡಿಸಿ CN ಶ್ರೀಧರ್ ಈಗ ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಸಾರ್ವಜನಿಕರಿಗೆ ನಿಷೇಧ ವಿಧಿಸಿದ್ದಾರೆ. ಫೋಟೋಗ್ರಫಿ ಹಾಗೂ ವಿಡಿಯೋ ಮಾಡೋದಕ್ಕೂ ನಿಷೇಧ ಹೇರಲಾಗಿದೆ. ಸಾಮಾನ್ಯವಾಗಿ ಐತಿಹಾಸಿಕ ಸ್ಥಳಗಳ ಬಗ್ಗೆ ಸಂಶೋಧನೆ ಮಾಡುವಾಗ, ಐತಿಹಾಸಿಕ ಸ್ಥಳಗಳಲ್ಲಿ ಶೋಧ ಮಾಡುವಾಗ ಆ ಜಾಗಕ್ಕೆ ಯಾರನ್ನೂ ಬಿಟ್ಟುಕೊಡೋದಿಲ್ಲ. ತುಂಬಾ ಗೌಪ್ಯವಾಗಿ, ತುಂಬಾ ಸೂಕ್ಷ್ಮವಾಗಿ ಉತ್ಖನನ ಕೆಲಸಗಳನ್ನು ಮಾಡ್ತಾರೆ. ಸಿಕ್ಕಿದ ವಸ್ತುಗಳನ್ನು ಭದ್ರವಾಗಿಡ್ತಾರೆ. ಈಗಲೂ ಕೋಟೆ ವೀರಭದ್ರೇಶ್ವರನ ದೇವಾಲಯದ ಆವರಣದಲ್ಲಿ ಪುರಾತನ ವಸ್ತುಗಳು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಆ ಪ್ರದೇಶಕ್ಕೆ ಸಾರ್ವಜನಿಕರಿಗೆ ನಿಷೇಧ ಹೇರಲಾಗಿದೆ. ಆದರೆ ಜನರನ್ನ ಬಿಡದೆ ರಹಸ್ಯವಾಗಿ ಉತ್ಖನನ ಮಾಡ್ತಾ ಇರೋದ್ರಿಂದ ಊರಿನವರು ಸಹ ಉತ್ಖನನಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಊರಿನಲ್ಲಿ ಸಾಕಷ್ಟು ನಿಧಿಗಳಿವೆ. ನಿಧಿ ಶೋಧ ಮಾಡಲಿ ಸಹಕಾರ ಕೊಡ್ತೀವಿ ಎಂದಿದ್ದ ಗ್ರಾಮಸ್ಥರು ಈಗ ಉಲ್ಟಾ ಹೊಡೆದಿದ್ದಾರೆ. ನಮ್ಮೂರಲ್ಲಿ ನಿಧಿ ಶೋಧ ಮಾಡೋದು ಬೇಡ, ಉತ್ಖನನ ಮಾಡೋದು ಬೇಡ, ಹಾಗೆ ಮಾಡಿದ್ರೆ ಊರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಉತ್ಖನನ ಶುರುವಾಗ್ತಾ ಇದ್ದಂತೆ ಊರಿನವರು ವಿಚಿತ್ರವಾಗಿ ಮಾತಾಡಲು ಶುರು ಮಾಡಿದ್ದಾರೆ. ಸರ್ಕಾರದ ಉತ್ಖನನಕ್ಕೆ ಗ್ರಾಮಸ್ಥರಿಂದಲೇ ವಿರೋಧ. ಉತ್ಖನನ ಮಾಡಿ ನಿಧಿ ತೆಗೆದರೆ ಇಡೀ ಊರಿಗೆ ಕೇಡಾಗುತ್ತಾ? ನಿಧಿ ತಮ್ಮ ಊರಲ್ಲೇ ಇರಲಿ ಅಂತ ಬಯಸಿದ್ರ ಜನರು. ಊರಲ್ಲಿ ಎಲ್ಲೆಂದರಲ್ಲಿ ಚಿನ್ನ ಇದೆ, ನಿಧಿಗಳು ಇವೆ ಅಂತ ಗ್ರಾಮಸ್ಥರೇ ಹೇಳಿದ್ರು. ಸಿಕ್ಕಿದ ನಿಧಿ ಸರ್ಕಾರಕ್ಕೆ ಸೇರಬೇಕು ಅಂತಲೂ ಹೇಳಿದ್ರು. ಆದರೆ ಈಗ ಸರ್ಕಾರ ಉತ್ಖನನಕ್ಕೆ ಮುಂದಾಗ್ತಾ ಇದ್ದಂತೆ ಲಕ್ಕುಂಡಿಯ ಗ್ರಾಮಸ್ಥರು ಹೊಸ ವರಸೆ ಶುರು ಮಾಡಿಕೊಂಡಿದ್ದಾರೆ. ಊರಲ್ಲಿ ಉತ್ಖನನ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ, ಊರಿನಲ್ಲಿ ನಾವು ಜಾತ್ರೆ ಮಾಡಬೇಕು, ಉತ್ಖನನ ಆಗ್ತಾ ಇರೋ ಜಾಗದಲ್ಲೇ ನಾವು ಜಾತ್ರೆ ಮಾಡಬೇಕು, ಜಾತ್ರೆ ಮಾಡದಿದ್ರೆ ಕೇಡಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಕ್ಕುಂಡಿ ಈಗ ಟಾಕ್ ಆಫ್ ದಿ ಸ್ಟೇಟ್ ಆಗಿದೆ. ರಾಜ್ಯದ ಎಲ್ಲ ಜನರು ಲಕ್ಕುಂಡಿ ಕಡೆಗೆ ನೋಡ್ತಾ ಇದ್ದಾರೆ. ಸರ್ಕಾರವೇ ಲಕ್ಕುಂಡಿಯಲ್ಲಿ ನಿಧಿ ಶೋಧಕ್ಕೆ ಮುಂದಾಗಿದ್ದು ಅಲ್ಲಿ ಪುರಾತನ ಕಾಲದ ವಸ್ತುಗಳನ್ನು ಪತ್ತೆ ಮಾಡೋ ಕೆಲಸ ಮಾಡ್ತಾ ಇದೆ. 2ನೇ ದಿನ ಅಲ್ಲಿ ಶಿವಲಿಂಗದ ಪೀಠ ಇರುವ ರೀತಿಯಲ್ಲಿ ಪ್ರಾಶ್ಚಾವಶೇಷ ಪತ್ತೆಯಾಗಿದೆ. ಅದರ ನಂತರ ಇನ್ನೂ ಆಳಕ್ಕೆ ಹೋದಂತೆ ಒಡೆದ ಮಣ್ಣಿನ ಮಡಿಕೆಯ ತುಣುಕುಗಳು ಪತ್ತೆಯಾಗಿವೆ. ಅವೆಲ್ಲ ಹಳೆಯ ಕಾಲದ ಮಡಿಕೆಗಳು ಆಗಿದ್ದು ಕಾರ್ಮಿಕರು ಅವನ್ನ ಸಂಗ್ರಹ ಮಾಡಿದ್ದಾರೆ. ಇದರ ನಡುವೆಯೇ ವೀಕ್ಷಣೆಗೆ ಅವಕಾಶ ನೀಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದು ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದವೇ ನಡೆದಿದೆ. ಸದ್ಯ ಜಿಲ್ಲಾಧಿಕಾರಿಗಳು ನಿರ್ಬಂಧಿತ ಪ್ರದೇಶ ಅಂತ ಘೋಷಣೆ ಮಾಡಿರೋದ್ರಿಂದ ಆ ಜಾಗಕ್ಕೆ ಗ್ರಾಮಸ್ಥರನ್ನ ಬಿಡ್ತಾ ಇಲ್ಲ. ಇದರಿಂದ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಊರಿನಲ್ಲಿ ಈಗಾಗಲೇ ಚಿನ್ನ ಸಿಕ್ಕಿರೋದು, ಸರ್ಕಾರವೇ ಮುಂದೆ ಬಂದು ಉತ್ಖನನ ಮಾಡ್ತಾ ಇರುವುದು,
ಗ್ರಾಮಸ್ಥರ ಕುತೂಹಲವನ್ನ ಹೆಚ್ಚಾಗುವಂತೆ ಮಾಡಿದೆ. ಅದರ ಜೊತೆಗೆ ಉತ್ಖನನ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಧಿ ಪತ್ತೆಯಾದ್ರೆ ಊರನ್ನೇ ಖಾಲಿ ಮಾಡಿಸಬಹುದು. ಆ ಊರನ್ನ ಹೆರಿಟೇಜ್ ಸ್ಪಾಟ್ ಅಂತ ಮಾಡಿ ಗ್ರಾಮಸ್ಥರನ್ನ ಬೇರೆಡೆಗೆ ಶಿಫ್ಟ್ ಮಾಡಬಹುದು ಅನ್ನೋ ಆತಂಕ ಶುರುವಾಗಿದೆ. ಹಾಗಾಗಿಯೇ ಈಗ ಗ್ರಾಮಸ್ಥರು ಉತ್ಖನನ ಮಾಡುವುದನ್ನ ವಿರೋಧ ಮಾಡಲು ಶುರು ಮಾಡಿದ್ದಾರೆ. ಲಕ್ಕುಂಡಿಯಲ್ಲಿ ತಲೆತಲಾಂತರಗಳಿಂದಲೂ ವೀರಭದ್ರೇಶ್ವರ ಜಾತ್ರೆಯನ್ನ ನಡೆಸಿಕೊಂಡು ಬರಲಾಗ್ತಾ ಇದೆಯಂತೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಅದ್ಧೂರಿಯಾಗಿ ಜಾತ್ರೆ ಆಚರಣೆ ಮಾಡ್ತಾರಂತೆ. ಈಗ ಜಾತ್ರೆ ಮಾಡೋ ಜಾಗದಲ್ಲೇ ಪ್ರಾಧಿಕಾರ ಉತ್ಖನನ ಮಾಡ್ತಾ ಇದೆ. ಇದರಿಂದ ಜಾತ್ರೆ ನಿಂತ್ರೆ ಊರಿಗೆ ಕೇಡಾಗುತ್ತೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ವೀರಭದ್ರೇಶ್ವರ ದೇವರ ಜಾತ್ರೆ ನಿಂತ್ರೆ ಊರಿಗೆ ಕೇಡು. ಜಾತ್ರೆಗೆ ಸರ್ಕಾರ ಅನುಮತಿ ಕೊಡಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಅರ್ಥನೇ ಆಗುತ್ತೆ ಸರ್. 50 ವರ್ಷದಿಂದ ನಾವು ಮಾಡ್ಕೊಂತ ಬಂದೀವಿ. ನಮ್ಗಿನ ಹಿರಿಯರು ಅದಾರ ಇಲ್ಲಿ. ಮತ್ತೆ ನಮ್ಗಿನ ಹಿರಿಯರು ಅದಾರ. ಪಾಲ್ಕಿ ಸೇವಾ, ಒಂದಿನ ತೇರು, 5 ದಿನ ಕಾರ್ಯಕ್ರಮ ನಡಿತೈತಿ. ಈಗ ಮಾರ್ಚ್ ಎಂಡಿನೊಳಗೆ ಇರ್ಬದ್ದೇವ್ರ ಜಾತ್ರಾ ಕಾರ್ಯಕ್ರಮ ಹಮ್ಕೊಂತೀವಿ ನಾವು. ಮತ್ತು ಅದಕ್ಕೆ ಇಲ್ಲಿ ಅಗ್ನಿ ಹಾಯಲ್ಲೇ ಈಗ ನಡೆದ್ಬಿಟ್ಟದ ಕಾರ್ಯಕ್ರಮ. ಮತ್ತು ಅದಕ್ಕೆ ಮುಂದೆ ಹೆಂಗೆ ದಾರಿ ಏನು ಅದನ್ನು ಜಾತ್ರೆ ಮಾಡೋದು ಬಂದ್ ಮಾಡಿಬಿಡೋಣ, ಮುಂದೆ ಅದಕ್ಕೇನು ಮತ್ತೆ ಎಲ್ಲರೂ ದಾರಿ ಮಾಡಿಕೊಡ್ತೀರೋ, ಒಟ್ಟು ಅಜ್ಜನ ಜಾತ್ರೆಗೆ ಅನುವು ಮಾಡಿಕೊಡ್ರಿ ಅಂತ ನಾವು ಸರ್ಕಾರಕ್ಕೆ ಕಳಕಳಿಯಿಂದ ಬೇಡ್ಕೊಂತೀವಿ. ನಾವು ಉತ್ಖನನ ಕಾರ್ಯ ನಡೀತಾ ಇರೋದ್ರಿಂದ ಅದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸಮಸ್ಯೆ ಆಗ್ತದೆ ಸರ್, ಸಮಸ್ಯೆ ಆಗುತ್ತೆ. ಲಕ್ಷಗಟ್ಟಲೆ ಜನ ಕೂಡುತ್ತೆ. ಎಲ್ಲ ಇಲ್ಲಿ ಇಡೀ ನಿಂದ್ರಕ್ಕೆ ಜಾಗ ಸಿಗೋದಿಲ್ಲ. ಮತ್ತು ಅಂಥದ್ರೊಳಗೆ ಜನ ಎಲ್ಲಿ ನಿಂದಿರ್ಬೇಕು, ಜಾತ್ರೆ ಹೆಂಗೆ ಮಾಡಬೇಕು. ಇದೇ ಸ್ಥಳದಲ್ಲಿ ನಾವು ಅಗ್ನಿಕುಂಡ ಮಾಡ್ತಿದ್ವಿ. ಆದರೆ ಸರ್ಕಾರದ ಈ ನಿಲುವಿನಿಂದ ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದ ಜಾತ್ರೆಯಾದರೂ ಮಾಡೋದು ಹೇಗೆ ಅಂತ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ ಕೊನೆಯ ವಾರದಲ್ಲಿ ನಡೆಯಲಿರುವ ವೀರಭದ್ರೇಶ್ವರ ಜಾತ್ರೆಗೆ ಸಿದ್ಧತೆ ನಡೀತಾ ಇರುವಾಗಲೇ ಸರ್ಕಾರದ ಈ ಕ್ರಮ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಂತಿದೆ. ಸುಮಾರು 50 ವರ್ಷಗಳ ಇತಿಹಾಸ ಹೊಂದಿರುವ ಜಾತ್ರೆಗೆ ಅಡ್ಡಿ ಬಂದರೆ ಹೋರಾಟ ಖಚಿತ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಗತ್ತೆ ರೀ, ಪೆಟ್ಟು ಆಗತ್ತೆ. ಆದ್ರೆ ಏನು ಎಲ್ಲರೂ ಕಮಿಟಿಯರ್ ಎಲ್ಲ ಕೂಡಿಸ್ಕೊಂಡು ಅದನ್ನು ಮಾಡಕ್ಕೆ ಯಾರ್ದು ಏನು ಅಭ್ಯಂತರ ಇಲ್ಲ, ಯಾರ್ದು ಅಭ್ಯಂತರ ಇಲ್ಲ, ಮಾಡಲಿ. ಆದರೆ ಕಮಿಟಿಯರ್ ಕೂಡಿಸ್ಕೊಂಡು ಯಾವಾಗ ಮಾಡೋಣ ಯಾವ ಬಿಡೋಣ ಅಂತ ಇದನ್ನು ಕೇಳ್ಬೇಕಾಯ್ತು, ವಿಚಾರ ಮಾಡ್ಬೇಕಾಯ್ತು. ಯಾವುದೇ ರೀತಿ ಕಮಿಟಿಯರ್ ಜೊತೆಗೆ ಏನು ಚರ್ಚೆ ಮಾಡಿಲ್ಲ ರೀ. ಮಾಡ್ಲನ ಮತ್ತು ಈಗ ನಾಳೆ ಈ ಜಾತ್ರೆಗೆ ನಮ್ಗೆ ಅರ್ಥಡಿ ಆಗತ್ತೆ ರೀ. ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆ ಸುಮಾರು 50 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಈಗ ಏನಾದರೂ ಆ ದೇವರ ಜಾತ್ರೆ ನಿಂತರೆ ಊರಿಗೆ ಕೇಡಾಗುತ್ತೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೊಂಡೂರು, ನ್ಯೂಸ್ 18 ಗದಗ. ಹಳೆ ಸಂಪ್ರದಾಯ ಏನಿದೆಯೋ ಅದು ನಿಲ್ಲಬಾರದು, ನಡಿಬೇಕು. ಅದನ್ನೇ ಈಗ ಗ್ರಾಮಸ್ಥರು ಕೇಳಿದ್ದಾರೆ. ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತೆ ಸ್ಥಳಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತರು ಸದಸ್ಯ ಸಿದ್ದು ಪಾಟೀಲ್ ಆಗಮಿಸಿ ಪರಿಶೀಲನೆ ನಡೆಸಿದರು. ಜಾತ್ರೆಗೆ ಯಾವುದೇ ಸಮಸ್ಯೆ ಆಗದಂತೆ ಉತ್ಖನನ ಮಾಡಲಾಗುತ್ತದೆ ಎಂದರು. ಗ್ರಾಮಸ್ಥರಿಗೆ ಯಾವುದೇ ತೊಂದರೆ ಮಾಡೋದಿಲ್ಲ, ಜಾತ್ರೆಗೆ ಅನುಮತಿ ನೀಡುತ್ತೇವೆ ಎಂದರು. ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಏನು ನಡೀತಿತ್ತು ಈಗಲೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ನಡೀಲಿಕ್ಕೆ ಯಾವುದೇ ರೀತಿಯಾದಂಥ ಜಿಲ್ಲಾಡಳಿತವಾಗಿರ್ಬೋದು ನಮ್ಮ ಪ್ರಾಧಿಕಾರದಿಂದ ಯಾವುದೇ ಅವರಿಗೆ ತೊಂದರೆ ಮಾಡೋದಿಲ್ಲ. ಅದು ಜಾತ್ರೆನ ಒಬ್ಬರದಲ್ಲ, ಎಲ್ಲ ಇಡೀ ಊರಿನ ಗ್ರಾಮಸ್ಥರದು, ನಮ್ಮದು ಅನ್ನೋ ಒಂದು ನಮಗೂ ಒಂದು ಹೆಮ್ಮೆ ಇದೆ. ಎಲ್ಲರೂ ಕೂಡ ನಾವು ಕೂಡಿ ಜಾತ್ರೆಯನ್ನು ಮಾಡ್ತೀವಿ. ಯಾವುದೇ ರೀತಿಯಾದಂಥ ನಮ್ಮ ಲಕ್ಕುಂಡಿ ಪ್ರಾಧಿಕಾರದಿಂದ ಆಗಿರ್ಬೋದು, ಪುರಾತತ್ವ ಇಲಾಖೆಯಿಂದ ಆಗಿರ್ಬೋದು, ಯಾವುದೇ ಧಾರ್ಮಿಕ ಭಾವನೆಗಳಿಗೆ, ಪೂಜೆ ಪುನಸ್ಕಾರಗಳಿಗೆ, ಅಗ್ನಿಕುಂಡ ಹಾಯುವಂಥ ಒಂದು ಜಾಗದ ಬಗ್ಗೆ ಆಗಿರ್ಬೋದು, ಒಂದು ವೇಳೆ ಆ ಥರ ಏನಾದರೂ ಅಗ್ನಿಕುಂಡಕ್ಕೆ ಉತ್ಖನನಕ್ಕೆ ತೊಂದರೆ ಆಗ್ತಿದ್ರೆ ಅವ್ರ ಅಗ್ನಿಕುಂಡದ ಏನು ಜಾತ್ರೆ ಮುಗಿದ ನಂತರ ಆ ಭಾಗವನ್ನು ನಾವು ಉತ್ಖನನ ಮಾಡ್ತೀವಿ. ಉತ್ಖನನ ಆಗಲಿ, ಮಣ್ಣಲ್ಲಿ ಮಣ್ಣಾದ ಇತಿಹಾಸದ ಗತ ವೈಭವ ಆಚೆ ಬರಲಿ ಅಂತ ಒಂದಷ್ಟು ಮಂದಿಗೆ ಇದ್ರೆ, ಇನ್ನೊಂದಷ್ಟು ಮಂದಿ ಭೂಮಿಯಲ್ಲಿರೋ ದೇವರ ನಿಧಿ ಆಚೆ ಬಂದ್ರೆ ಕೇಡು ಆಗಬಹುದು ಅಂತ ಭಯ ಪಡ್ತಾ ಇದ್ದಾರೆ. ಉತ್ಖನನದಿಂದ ಜಾತ್ರೆಗೂ ಸಮಸ್ಯೆ ಎದುರಾಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಪ್ರಾಧಿಕಾರದವರೇ ಜಾತ್ರೆಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದು, ಇನ್ನಾದರೂ ಗ್ರಾಮಸ್ಥರು ಉತ್ಖನನಕ್ಕೆ ಒಪ್ಪಿಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು.